ಒಂದ್ ದಿವಸ ಮನೆಯಲ್ಲಿ ನಮ್ ದೊಡ್ಡಪ್ಪ ಬೀಡಿ ತಗೊಂಡು ಹೊಡೆಯಕ್ಕೆ ಮುಂದಾಗಿದ್ರು. ಇದನ್ನ ನೋಡಿದ್ ನಾನು ಒಂದ್ಸತಿ ಟ್ರೈ ಮಾಡಬಾರ್ದಿತ್ತ ಅಂತ ಅನ್ಕೊಂಡೆ. ಬಟ್ ನಮ್ ದೊಡ್ಡಪ್ಪ ಬೀಡಿ ಹಚ್ಚಿ ಸ್ಟೈಲು, ಆ ಹೊಗೆ ಬಿಟ್ಟಿ ಸ್ಟೈಲ್ ನೋಡಿ ಆ ಸ್ವ್ಯಾಗ್ಗೆ ಫಿದ್ದಾಗೋದೆ. ನೆಕ್ಸ್ಟ್ ಇನ್ನೇನು, ಬೀಡಿನ ಹೆಂಗಾರ ಮಾಡಿ ಸ್ಕ್ಯಾಮ್ ಮಾಡ್ಬೇಕಂತ ಒಂದ್ ಸೆಕೆಂಡ್ ಯೋಚನೆ ಮಾಡಿದ್ರೆ ಸೀದಾ ಬೀಡಿನ ತೊಗೊಂಡು ಟೆರೆಸಿಗೆ ಶೂಟ್ ಆದೆ. ಅಪ್ಪ ಮಾಡಿ ಮೇಲೆ ಯಾರು ಇಲ್ಲ, ಈ ಕಡೆನೂ ಯಾರಿಲ್ಲ ಆ ಕಡೆನೂ ಯಾರಿಲ್ಲ. ಇವಾಗ ಶಿಸ್ತಾಗಿ ಸೇದ. ಹೋ ಮ್ಯಾಚ್ ಬಾಕ್ಸ್ ಇಲ್ಲ ಅಲ್ಲ. ಹೇ ಲಾಸ್ಟ್ ಟೈಮ್ ಟ್ಯಾಕ್ ಹತ್ರ ಇಕ್ಕಿದ್ನಲ್ಲ. ಯಪ್ಪ ದೇವ್ರು ಸಿಕ್ತು ಸೂರಜ್ ಕಣನ. ಇದ್ಯಾಕೆ ಕತ್ಕೋತಾನೆ ಇಲ್ಲ. ಹೋ ಲಾಸ್ಟ್ ಟೈಮ್ ಟ್ಯಾಕ್ ಹಾಕೊಂಡಿದ್ನಲ್ಲ. ಯಾಕೆ ಇವರೆಲ್ಲ ಈ ಥರ ಆಡ್ತಾರೆ? ಹೌದು, ಈ ಬೀಡಿ ಮತ್ತೆ ಸಿಗರೇಟ್ ಸೇದೋದ್ರಿಂದ ಏನಾಗ್ಬೋದು? ಬನ್ನಿ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಇದನ್ನ ನೋಡೋಣ. ನಮಸ್ಕಾರ, ಕರುನಾಡು ಎಕ್ಸ್ಪೆರಿಮೆಂಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಮಾಡ್ತಾ ಇದ್ದೀನಿ ಮತ್ತೊಂದು ನ್ಯೂ ಹೊಸ ಎಕ್ಸ್ಪೆರಿಮೆಂಟ್ ವಿಡಿಯೋ. ಇವತ್ತೇನು ಎಕ್ಸ್ಪೆರಿಮೆಂಟ್ ಅಲ್ಲ, ಇವತ್ತು ನಾನು ಮಾಡ್ತಾ ಇರೋದು ಟೆಸ್ಟ್. ಏನ್ ಟೆಸ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ, ಬೀಡಿ ಮತ್ತೆ ಸಿಗರೇಟ್ ಅಲ್ಲಿ ಯಾವ್ದು ಜಾಸ್ತಿ ತಾರ್ ಬರುತ್ತೆ ಅಂತ ಇವತ್ತು ನಾವು ಟೆಸ್ಟ್ ಮಾಡೋಣ. ಯಾವ್ದ್ರಲ್ಲಿ ಜಾಸ್ತಿ ತಾರ್ ಬರ್ಬೋದು? ಸಿಗರೇಟ್ ಅಲ್ಲ, ಇಲ್ಲ ಬೀಡಿ ಲವರ್ಸ್ ಮತ್ತೆ ಸಿಗರೇಟ್ ಲವರ್ಸ್ ಇಬ್ರು ಕಮೆಂಟ್ ಮಾಡ್ರಿ ಯಾವ್ದ್ರಲ್ಲಿ ಜಾಸ್ತಿ ತಾರ್ ಬರ್ಬೋದು ಅಂತ. ಎರಡರಲ್ಲೂ ಇವತ್ತು ನಾವು ಟೆಸ್ಟ್ ಮಾಡೋಣ. ಇವತ್ತು ರಿಸಲ್ಟ್ ಏನ್ ಬರುತ್ತಂತ ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಏನ್ ಬರ್ಬೋದು ನೋಡೋಣ, ಬನ್ನಿ ಟೆಸ್ಟ್ ಮಾಡೋಣ. ಫಸ್ಟ್ ಅದಕ್ಕೆ ಮುಂಚೆ ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವಾಗ ನನ್ನ ಚಾನಲ್ನ ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಂಗೆ 80 ಸಬ್ಸ್ಕ್ರೈಬರ್ಸ್ ಅಷ್ಟೇ ಇರೋದು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಟ್ ಟೆಸ್ಟ್ ಮಾಡೋದು ಹೆಂಗೆ? ನಮ್ಮ ಹತ್ರ ಐಡಿಯಾ ಇರಲ್ವಾ? ಈ ಬಾಟ್ಲ್ ಇಕ್ಕೊಂಡು ಮತ್ತೆ ಹತ್ತಿ ಇಕ್ಕೊಂಡು ತಾರ್ನ ತೆಗಿತೀನಿ ಇವತ್ತು. ಈ ಬಾಟ್ಲಿಂದ ಹೆಂಗ್ ಮಾಡಕ್ಕಾಗುತ್ತೆ ಗುರು, ಅದಕ್ಕೆ ತಂದಿರೋದು. ಬನ್ನಿ ಮಾಡೋಣ. ತಾರ್ನ ಟೆಸ್ಟ್ ಮಾಡ್ಬೇಕಂದ್ರೆ ಸಿಗರೇಟ್ ನ ಬಾಯಲ್ಲಿ ಇಕ್ಕೊಳೋದಲ್ಲ, ಬಾಟ್ಲಲ್ಲಿ ಇಕ್ಬೇಕು. ಅಂಡ್ ಬಾಟ್ಲಲ್ಲಿ ಇಕ್ಕಿ ಇದ್ರ ಒಳಗಡೆ ಫುಲ್ ಹೊಗೆನ ತುಂಬಿಸ್ಬೇಕು. ನೀರ್ನ ತುಂಬಿಸಿ ಕೆಳಗಡೆ ಬಕೆಟ್ ಇಕ್ಬಿಟ್ಟು ನೀರ್ನ ಬಿಟ್ರೆ ಅದಾಗದೆ ಹೊಗೆ ತುಂಬ್ಕೊಳುತ್ತೆ. ಅದನ್ನ ತಗೊಂಡು ಇಲ್ಲಿಕ್ಕಿ ಫುಲ್ ಊದಿದ್ರೆ ಹೊಗೆ ಫುಲ್ ಈಚೆಗೆ ಹೋಗ್ಬೇಕಾದ್ರೆ ತಾರೆಲ್ಲ ಇಲ್ಲಿ ಬಂದು ಸ್ಟಾಕ್ ಆಗುತ್ತೆ. ಅವಾಗ ನಾವು ಬೀಡಿಲ್ಲ ಇಲ್ಲ ಸಿಗರೇಟ್ ಎಲ್ಲ ತಾರ್ ಜಾಸ್ತಿ ಬಂದಿದೆ ಅಂತ ಚೆಕ್ ಮಾಡ್ಬೋದು. ಅರ್ಥ ಆಗ್ಲಿಲ್ಲ ಅಲ್ಲ? ಬನ್ನಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋಣ. ಫಸ್ಟ್ ನಾವು ಈ ಬಾಟಲ್ ನ ತೂತ್ ಮಾಡ್ಕೊಳ್ಳೋಣ. ತೂತ್ ಮಾಡ್ಕೊಳ್ಳೋದು ಹೆಂಗೆ? ಇದ್ರಲ್ಲಿ ಆಗಲ್ಲ ಮೋಸ್ಟ್ಲಿ. ಸ್ವಲ್ಪ ಬಿಸಿ ಮಾಡ್ಕೊಂಡು ತೂತ್ ಮಾಡ್ಕೊಳ್ಳೋಣ. ಅದು ಇಷ್ಟೊಂದು ಕಷ್ಟ ಇರುತ್ತಾ? ಹೂವು ಜಾಸ್ತಿ ಎಲ್ಲ ಕೆಳಗಡೆ ಬೀಳ್ತೈತೆ. ನಮ್ಮ ಅಮ್ಮ ಮಕ್ಕಳಿರ್ತಾರೆ. ಗೈಸ್ ನೀರ್ ಹಾಕಿದ್ದೆ ಪ್ಲಾನ್ ವರ್ಕ್ ಆಗಿಲ್ಲ. ಇವಾಗ ಮತ್ತೊಂದು ನ್ಯೂ ಟ್ರಿಕ್ ಹುಡುಕಿದ್ದೀನಿ, ಬಟ್ ಈಚೆ ಹೋಯ್ತೈತೆ, ಬಟ್ ವರ್ಕ್ ಆಗ್ತೈತೆ. ನೋಡೋಣ, ಇದ್ರಲ್ಲಿ ಟೆಸ್ಟ್ ಮಾಡೋಣ ಬನ್ನಿ. ಅಂಟಿಸ್ಕೋಬೇಕು ಫಸ್ಟ್. ಈ ತೂಕ ಮುಚ್ಕೋಬಿಡ್ಬೇಕು. ನೀಟಾಗಿ ಮಾಡ್ಕೋಬಾರ್ದು. ಆವಾಗ ಒಳಗಡೆ ಏರ್ ಫಿಲ್ ಆಗ್ತಾ ಹೋಗುತ್ತೆ. ಗೈಸ್, ಇನ್ನೊಂದೇನಂದ್ರೆ ಈ ಹೊಗೆಯಿಂದ ಬರೋದೆ ಟಾರ್ ಎಂತದು ಅಂದ್ರೆ, ನಾವು ಸಿಗರೇಟ್ ನ ಸೇದ್ದಾಗ ಸೀದಾ ನಮ್ಮ ಶ್ವಾಸಕೋಶಗಳಿಗೆ ಹೋಗಿ ಸೇರುತ್ತೆ. ಇದು ಶ್ವಾಸಕೋಶದ ಒಳಗಡೆ ಭಾಗ ಕಂಡ್ಕೊಂಡು ನಮ್ಗೆ ಇಲ್ದಿರೋ ಕಾಯಿಲೆ ಎಲ್ಲ ಬರ್ಸುತ್ತೆ, ಕ್ಯಾನ್ಸರ್ ಕೂಡ. ಅದಕ್ಕೆ ನಮ್ಮಮ್ಮ ಅವಲೆ ಹಂಗ್ ಹೊಡ್ತಿದ್ದು. ನೀವು ಅಷ್ಟೇ ಇದನ್ನೆಲ್ಲ ಮಾಡ್ಬೇಡಿ. ಹಾಕ್ಬಿಟ್ಟು ತೂತಿಂದ ಓದೋಣ. ಆಗಿರುತ್ತೆ ಅನ್ಕೋತೀರಾ? ಆಗಿದೆ ಆಗಿದೆ. ಸಿಗರೇಟ್ ಅಲ್ಲಿ ಟ್ರೈ ಮಾಡೋಣ. ಸಿಗರೇಟ್ ನ ಇಕ್ಕಕ್ಕೆ ವಾಲ್ ಮಾಡ್ತಾ ಇದೀನಿ. ತಿನ್ನ ಇಕ್ಕಣ ಬೆಂಕಿ ಪಟ್ನ. ಗೈಸ್, ಇದು ವಾಪಸ್ ಸರಿ ಮಾಡಕ್ಕೆ ಐತಿಲ್ಲ. ಸಿಗರೇಟ್ ಅಲ್ಲಿ ಈ ರೇಂಜಿಗೆ ಹೊಗೆ ತುಂಬುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಇದರಲ್ಲಿ 7,000 ಪ್ಲಸ್ ಕೆಮಿಕಲ್ಸ್ ಇರುತ್ತಂತೆ. ಗೈಸ್ ಯಾವ ರೇಂಜ್ಗೆ ಹೋಗಿ ತುಂಬೈತೆ ಅಂದರೆ ಗೈಸ್ ಆ ಬೀಡಿಲಿ ಅಷ್ಟು ಇದ್ದಿದ್ದಕ್ಕೆ ಇಷ್ಟು ನೋಡ್ರಿ ಇಷ್ಟು ತಾರ್ ಬಂದೈತೆ. ಏನಾರ ನಾವು ಇದನ್ನ ಮಾಡಿದ್ರೆ ನೆಕ್ಸ್ಟ್ ಬರ್ಬೋದು ಗೈಸ್. ಬನ್ನಿ ನೋಡೋಣ. ಫುಲ್ ನೋಡ್ರಿ ಮಾಡ್ತೀನಿ. ರೆಡಿ ಗೈಸ್, ನೋಡೋಣ ಇವಾಗ ಎಷ್ಟು ಬರುತ್ತೆ, ಎಷ್ಟು ತಾರ್ ಬರುತ್ತೆ ನೋಡೋಣ. ಕೆಮ್ಮು ಅದರ ಸ್ಟಾರ್ಟ್ ಇಲ್ಲ, ಬಟ್ ಕೆಮ್ಮು ಬರ್ತಾ ಇದೆ. ನೋಡೋಣ ತೆಗ್ದಿ. ಗೈಸ್ ಇದು ಮಸ್ತ್ ಅದಿ ಗೈಸ್. ಇದು ಜಸ್ಟ್ ಮೇಲ್ಗಡೆ ಕಾಣಿಸ್ತಿರೋದಷ್ಟೇ. ಹತ್ತಿ ನೋಡ್ರಿ ಎಷ್ಟು ದಪ್ಪ ಐತೆ. ಈ ಕಡೆಗೆ ಬಂದೈತೆ ಅಂದ್ರೆ ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ಕೆಮಿಕಲ್ಸ್ ಐತೆ ಅಂತ. ಗೈಸ್ ರಿಸಲ್ಟ್ ನೋಡಿ ಹೇಗಿದೆ. ಬೀಡಿ ಸ್ವಲ್ಪ ಕಮ್ಮಿನೇ ಇದೆ, ಆದ್ರೆ ಸಿಗರೇಟ್ ಮಾತ್ರ ಜಾಸ್ತಿ ಆಗಿ ಒಂದ್ ಸೈಡಿಂದ ಇನ್ನೊಂದ್ ಸೈಡ್ ಬಂದ್ಬಿಟ್ಟಿತ್ತು. ಇನ್ನೊಂದು ಗೈಸ್ ಎಷ್ಟೋ ಜನ ಮಾಡ್ತಿರ್ತಾರೆ, ನೀವು ನೋಡಿರ್ಬೋದು. ಎವ್ರಿ ಟೈಮ್ ಎಲ್ಲಾರು ಹೋದಾಗ ಸಿಗರೇಟು 5 ನಿಮಿಷಕ್ಕೆ ಒಂದ್ಸತಿ ಸಿಗರೇಟು, ದಿನಕ್ಕೆ 10 ಸಿಗರೇಟ್ ಹೊಡ್ತೀನಿ ಅಂತ ಜೋಶಲ್ಲಿ ಹೇಳ್ಕೊತಿರ್ತಾರೆ. ಏನೋ ಅದು ಸಿಗ್ಮಾ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಆ ಥರ ಏನೂ ಇಲ್ಲ. ಅದರಲ್ಲಿ ಬರೋ ಒಂದು ಕೆಮಿಕಲ್ ಅಷ್ಟೇ. ಸಿಗರೇಟ್ ಸೇದಾಗ ತಲೆ ಏನು ಚುರುಕಾಗಿ ವರ್ಕ್ ಆಗುತ್ತೆ ಅಂತಾರೆ, ಪೀಸ್ ಆಗುತ್ತೆ ಅಂತಾರೆ. ಇದು ಇಲ್ಲದೇ ಏನು ಮಾಡೋಕ್ಕೆ ಆಗಲ್ಲ ಅಂತಾರೆ. ಬಟ್ ಅಡಿಕ್ಷನ್ ಅನ್ನೋದು ಯಾವ ಮಟ್ಟಿಗೆ ಇದ್ರೂ ಅದನ್ನು ನಾವು ಕಮ್ಮಿ ಮಾಡಿಕೊಂಡ್ರೆ ಅದು ನಮಗೆ ಬೆನಿಫಿಟ್ ಆಗೇ ಆಗುತ್ತೆ. ಬಟ್ ನಾವು ಅದನ್ನೇ ಸಿಗ್ತಲ್ಲ ಅಂತ ನಾವು ಅದನ್ನೇ ಆ ಚಟನೇ ಜಾಸ್ತಿ ಮಾಡ್ಕೊಂಡು ಹೋದರೆ ನಮ್ಗೆ ಅದರಿಂದ ತೊಂದರೆ ಆಗುತ್ತೆ ಹೊರತು ನಮಗೆ ಪೀಸ್ ಒಂದು ಎಲ್ಲೂ ಸಿಗಲ್ಲ. ಆ್ಯಂಡ್ ಆರೋಗ್ಯನ ನಾವು ಹಾಳು ಮಾಡ್ಕೋತೀವಿ. ನೀವು ಇದನ್ನ ಇನ್ನೂ ಮಾಡ್ತೀರಾ ಅಂದ್ರೆ ಇದನ್ನ ನಿಮಗೆ ನೀವೇ ಕಳ್ಕೊಳ್ಳಿ. ಇದನ್ನ ಹಿಂಗೆ ಮಾಡ್ಕೊಂಡು ಹೋದ್ರೆ ಫ್ಯೂಚರಲ್ಲಿ ನಾನು ಹೇಗಿರ್ತೀನಿ, ಮತ್ತೆ ಇದರಿಂದ ತೊಂದರೆ ಆದ್ರೆ ನನ್ನ ಫ್ಯಾಮಿಲಿನ ಹೇಗೆ ನಿಭಾಯಿಸ್ತೀನಿ. ಇದನ್ನೆಲ್ಲ ಏನು ಕೇಳ್ತಿದ್ದೀನಿ ಅಂದರೆ ನೀವು ಕೂಡ ನಮ್ಮ ಸಬ್ಸ್ಕ್ರೈಬರ್ ಆ್ಯಂಡ್ ಅವರ್ ಫ್ಯಾಮಿಲಿ.